ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಬೇರೆ ಆಗೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಸ್ವಲ್ಪ ಹೇಳ್ತೀಯಾ? ಏನಾದರೂ ಬರ್ಕೊಳ್ಳಿ ಸರ್, ನೀವು ಹೇಳಿದ್ದ ನಿಜ. ಒಟ್ಟಲ್ಲಿ ನಾನು ಡೈವರ್ಸ್ ಬೇಕು ಅಷ್ಟೇ. ಕೀರ್ತಿ ಜೊತೆ ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ಮೊದಲು ಇವಳಿಂದ ಬಿಡುಗಡೆ ಕೊಡಿಸಿ. ಒಬ್ರೊಬ್ರಿಗೆ ಒಂದೊಂದು ಯೋಗ್ಯತೆ ಇರುತ್ತೆ, ಅಷ್ಟು ಮಾತ್ರ ಅವ್ರಿಗೆ ಮರ್ಯಾದೆ ಕೊಡಕ್ ಸಾಧ್ಯ. ಮಿತಿ ಮೀರಿದ್ರೆ ಅವನತಿ, ಆಗ ಅವನತಿ ಇವಳಿಗೆ ಆಗ್ಲಿ, ನನಗೆ ಯಾಕೆ ಆಗ್ಬೇಕು? ಮನೆ ಕಟ್ಟು ಗೊತ್ತಿಲ್ಲ, ಮನೇಲಿ ಇದ್ ಗೊತ್ತಿಲ್ಲ, ಬಂದು ಬಳಗದ ಜೊತೆ ಬೆರೆತು ಗೊತ್ತಿಲ್ಲ. ಅವ್ರಿಗೆ ಒಕ್ಕಟ್ಟಿನ ನೆರಳಲ್ಲಿರೋ ಯೋಗ್ಯತೆ ಇಲ್ಲ. ನನಗೋಸ್ಕರ ಮತ್ತೊಬ್ರು ಹಾಕ್ತಿರೋ ಕಣ್ಣೀರಿಗೆ ನಾನು ಜವಾಬ್ದಾರ. ನೀವು ಕೊಡಿಸೋ ಡೈವರ್ಸ್ ಪೇಪರ್ ಇಂದ ಅವ್ರ ಕಣ್ಣೀರು ಒರೆಸ್ತೀನಿ. ಕೊಡಿಸಿ ಡೈವರ್ಸು. ಓಕೆ, ನೀವೇನು ಹೇಳ್ತೀರಾ ಕೀರ್ತಿ? ಇವ್ರು ಡಿಸೈಡ್ ಮಾಡಾಗಿದೆ ಅಲ್ವಾ? ಇವ್ರ ಆಸೆ ಏನೋ ಅದೇ ನನ್ನ ಆಸೆ. ಯಾವುದೇ ಹೆಂಡತಿ ತನ್ನ ಗಂಡ ಇಷ್ಟಪಡೋದನ್ನ ಮಾತ್ರ ಕೊಡೋದಕ್ಕೆ ಸಾಧ್ಯ ಅಲ್ವಾ? ಆ ಮಾತಿನಿಂದ ಯಾವ ಎಮೋಷನ್ ಇದೆ ಅನ್ನೋದು ನನಗೆ ಬೇಕಾಗಿಲ್ಲ. ಅವ್ರ ಕಡೆಯಿಂದ ಓಕೆ ಅನ್ನೋ ಉತ್ತರ ಬಂತಲ್ಲ, ಅಷ್ಟು ಸಾಕು. ಕೊಡಿಸಿ ಡೈವರ್ಸು. ಸಮಾಧಾನ ಸಮಾಧಾನ. ಕೊಡಿಸ್ಬಿಡಿ ಅಂದ ತಕ್ಷಣ ಕೊಡಿಸ್ಬಿಡೋದಕ್ಕೆ ಡೈವರ್ಸ್ ಏನು ಅಂಗಡಿ ಸಿಗೋ ವಸ್ತು ಅಲ್ಲ. ಅದು ಫ್ಯಾಮಿಲಿ ಕೋರ್ಟ್ನಲ್ಲಿ ಆಗಬೇಕಾಗಿರೋ ತೀರ್ಮಾನ. ಅಲ್ಲಿ ನಿಮಗೆ ಒಂದೆರಡು ಕೌನ್ಸಿಲಿಂಗ್ ಆಗುತ್ತೆ. ಆಗ ನಿಮ್ಮ ಗುಣಗಳನ್ನ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಆಗ ಅವ್ರು ಕೊಡೋ ಕಾಪಿ ತಗೊಂಡೋಗಿ ಡೈವರ್ಸ್ಗೆ ಅಪ್ಲೈ ಮಾಡ್ಬೋದು. ಅವತ್ತು ಗಟ್ಟಿಯಾಗಿ ನಿರ್ಧಾರ ಮಾಡ್ಕೊಂಡ್ಬಂದ್ರೆ ಡೈವರ್ಸ್ ಸಿಗುತ್ತೆ ಅಂದ್ರಿ? ಸಿಗುತ್ತಂತ ಹೇಳಿದೆ, ಆದರೆ ತಕ್ಷಣ ಸಿಗುತ್ತೆ ಅಂತ ಹೇಳಲಿಲ್ಲ. ಇಷ್ಟಕ್ಕೂ ನೀವು ಅವತ್ತೊಂಥರ ಮಾತಾಡಿದ್ರಿ, ಇವತ್ತೊಂಥರ ಮಾತಾಡ್ತಾ ಇದ್ದೀರ. ನಾಳೆ ಮತ್ತೊಂಥರ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ? ಸೊ ನಿಮ್ಮಿಬ್ಬರಿಗೂ ಕೌನ್ಸಿಲಿಂಗ್ ಅಗತ್ಯ ಇದೆ. ಅದು ಮುಗಿಲಿ, ಆಮೇಲೆ ಡಿವೋರ್ಸ್ ಕೊಡ್ಸೋಣ. ಸೊ ಬಸವರಾಜು ಮುಂದಿನ ಕೌನ್ಸಿಲಿಂಗ್ ಎಲ್ಲಿ ಅಂತ ಹೇಳ್ತಾರೆ. ಆಗ ಥ್ಯಾಂಕ್ ಯು ಸರ್. ಯಾಕೋ ಈ ವಿಷಯದಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಮನ್ಸು ಬರ್ತಿಲ್ಲ ಸರ್. ಹಲೋ, ಏನಾಯ್ತು? ಸಂಬಂಧ ಹದಗೆಟ್ಟಿದೆ ಕಣೋ. ಹೇ, ದಯವಿಟ್ಟು ಆ ರೀತಿಯೆಲ್ಲ ಮಾತಾಡ್ಬೇಡ ಕಣೋ. ಹಾಗಲ್ಲ ವಿವೇಕ, ನಿಮ್ಮ ಮಗ ಸೊಸೆ ಮೊದಲನೇ ಬಾರಿ ನನ್ನ ಹತ್ರ ಬಂದಾಗ ಅವ್ರ ಮನಸ್ಸಲ್ಲಿ ಏನೋ ತಪ್ಪು ಮಾಡಿದ್ದೀವಿ ಅಂತ ಭಾವನೆ ಇತ್ತು. ಆದರೆ ಈಗ ನಿಮ್ಮ ಮಗನಲ್ಲಿ ಅಂಥ ಭಾವನೆ ಕಾಣಿಸ್ತಿಲ್ಲ ಕಣೋ. ಯಾವುದಾದ್ರೂ ಕಾರಣ ಕೊಟ್ಟು ಮೊದಲು ನಂಗೆ ಡೈವರ್ಸ್ ಕೊಡಿಸಿ ಅಂತ ರಾತ್ರಿ ಹಿಡಿದು ಮಗು ಥರ ಕೇಳ್ತಿದ್ದಾನೆ ಕಣೋ. ನೀನೇನು ಹೇಳಿದೆ? ನಿಮ್ಮಿಬ್ಬರಿಗೂ ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ ಹೇಳಿ ಕಳಿಸಿದ್ದೀನಿ. ಡಿವೋರ್ಸ್ ಅನ್ನೋದು ಕೇಳಿದ ತಕ್ಷಣ ಸಿಗುವಂಥದ್ದಲ್ಲ ಅನ್ನೋದನ್ನ ಮನದಟ್ಟು ಮಾಡ್ತಿದ್ದೀನಿ. ಎಲ್ಲೋ ಒಂದು ಕಡೆ ನಿಮ್ಮ ಸೊಸೆಗೆ ಈಗಲೂ ಅವನ ಮೇಲೆ ಮನಸ್ಸಿದೆ ಕಣೋ. ಆ ಮನಸ್ಸನ್ನ ತಳ್ತಾ ಇರೋದು ನಿಮ್ಮ ಮಗನೇ. ಅಂತ ಭಾವನೆ ಅವನಿಗೆ ಬರೋದಕ್ಕೆ ಯಾರೋ ಅವನು ಕಿವಿ ಕಚ್ತಾ ಇದ್ದಾರೆ ಅನ್ಸುತ್ತೆ. ಅಂಥವ್ರನ್ನ ಹುಡುಕಿ ಮೊದಲು ಅವರಿಂದ ಅವಾಯ್ಡ್ ಮಾಡು. ಯಾವುದಾದ್ರೂ ಒಂದು ಕಾರಣ ಕೊಟ್ಟು ನಿಮ್ಮ ಮಗ ಸೊಸೆನ ಎಲ್ಲಿಗಾದ್ರೂ ಒಂದಷ್ಟು ದಿವಸ ಕಳಿಸೋ. ಅವ್ರಿಗೆ ಬುದ್ಧಿ ಹೇಳೋ, ಅವ್ರ ಸಂಸಾರನ ಕಾಪಾಡ್ಕೊಳ್ಳೋ.
ಅಷ್ಟಕ್ಕೆ ಟೈಮ್ ಬೇಕಲ್ವೇನೋ? ಸಿಗುತ್ತೆ. ನಾನು ಬೇಕಾದ್ರೆ ಒಂದಲ್ಲ 4 ಸರಿ ಕೌನ್ಸಿಲಿಂಗ್ ಮಾಡಿಸ್ತೀನಿ. ಸಿಗೋ ಡೈವರ್ಸ್ನ ಮುಂದಕ್ಕೆ ಹಾಕ್ತಾ ಹೋಗ್ತೀನಿ. ಅಷ್ಟರಲ್ಲಿ ನಿಮ್ಮನೆ ಕಡೆಯಿಂದ ಏನಾದರೂ ಪ್ರಯತ್ನ ನಡಿಬೇಕು ಕಣ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಎನಿವೇಸ್, ಆಗೋ ಅನಾಹುತನ ಏನೋ ಒಂದು ಕಾರಣ ಹೇಳಿ ಮುಂದೆ ಹಾಕಿದ್ಯಲ್ಲ, ಥ್ಯಾಂಕ್ಸ್. ಅನಾಹುತ ಆಗಬಾರ್ದು, ಆಗೋದಕ್ಕೆ ನೀನು ಬಿಡಬಾರ್ದು. ಪ್ರಕೃತಿ ಮಧ್ಯೆ ಕೂತಾಗ ಎಲ್ಲ ಮರ್ತಾಗಿರತ್ತಲ್ವ ವಸುಧಾ? ಮರ್ತಿರೋ ವಿಷಯನ ಪದೇ ಪದೇ ನೆನಪಿಸಕ್ ಯಾಕೆ ಬರ್ತೀಯ ಚೇತು? ಪ್ಲೀಸ್ ನನ್ನ ಪಾಡಿಗೆ ನನಗೆ ಬಿಟ್ಬಿಡು. ನೀನು ಈ ಪಾರ್ಕಿಗೆ ಡೈಲಿ ಇಷ್ಟೊತ್ತಿಗೆ ಬರ್ತೀಯ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ಇಲ್ಲೇ ಕಾಯ್ತಿರ್ತೇನೆ ಗೊತ್ತಾ? ಅದು ನಿನ್ ಕರ್ಮ. ಎಸ್, ಆ ಕರ್ಮ ಮುಂದಿನ ಜನ್ಮದ ಪಾಪದ ಲೆಕ್ಕಾಚಾರದ ಪುಸ್ತಕದಲ್ಲಿ ಸೇರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೇ ಕಾಯೋದು. ವಸು, ಒಂದು ನಿಮಿಷ, ನಾನು ಹೇಳೋ ಮಾತನ್ನ ಪೂರ್ತಿ ಕೇಳಿಸ್ಕೊಂಡು ಹೋಗು ಪ್ಲೀಸ್. ಒಂದು 2 ನಿಮಿಷ ನನ್ನ ಮಾತು ಕೇಳಿಸ್ಕೊ. ಅದಕ್ಕಿಂತ ಜಾಸ್ತಿ ಟೈಮ್ ನಾನು ತಗೊಳ್ಳಲ್ಲ ಪ್ಲೀಸ್. ಸರಿ, ಏನ್ ವಿಷಯ? ವಸು, ಈ ಕಾರ್ಡ್ ನಿನ್ ನೆನಪಿದ್ಯಾ? ನಾನು ನಿಂಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡ್ದಾಗ ಕೊಟ್ಟಂತ ಕಾರ್ಡು. ಇದು ವ್ಯಾಲೆಂಟೈನ್ಸ್ ಡೇಗೆ ನೀನ್ ನನಗೆ ಕೊಟ್ಟಂತ ಗಿಫ್ಟ್. ಇದು ನಿನ್ ಬರ್ತ್ಡೇಗೆ ನಾನು ಕೊಟ್ಟ ಗಿಫ್ಟ್. ವಸು, ಇದು ನಮ್ಮಿಬ್ರು ಪುಟ್ಟ ಸಂಸಾರಕ್ಕೆ ನಾವು ಕಟ್ಕೊಂಡಂತ ಕನಸಿನ ಕೂಸುಗಳು. ಇದ್ ಜ್ಞಾಪಕ ಇದೆಯಾ? ನಾನು ನಿನಗೆ ತಂದ್ಕೊಟ್ಟೆ. ನಾ ಇನ್ನೇನು ಆಫೀಸ್ಗೆ ಹೊರಡ್ಬೇಕಾದ್ರೆ ನೀ ಇದನ್ನ ಹಚ್ಕೊಂಡು ನನ್ನ ಕೆನ್ನೆಗೆ ಮುತ್ತಿಟ್ಟೆ. ಅದನ್ನ ಒರ್ಸ್ಕೊಳಕ್ ನಾನು ಪಟ್ಟಂತ ಪಾಡು ನೆನ್ಪಿದ್ಯಾ? ಅಷ್ಟೇ ಅಲ್ಲ ವಸು, ನೀನ್ ಬರೆದಂತ ಎಲ್ಲಾ ಪತ್ರಗಳನ್ನ ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ. ನೀನ್ ಕಳಿಸಿದಂತ ಎಲ್ಲಾ ಗ್ರೀಟಿಂಗ್ಸ್ನ ನಾನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ನೀನ್ ಕಳಿಸ್ದ ಎಲ್ಲಾ SMS ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನಾವ್ ಈ ಪಾರ್ಕಲ್ಲಿ ಎಷ್ಟು ಓಡಾಡಿದೀವಲ್ವಾ ವಸು, ಎಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದೀವಲ್ವಾ. ಇದನ್ನೆಲ್ಲ ನಾನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೇಳ್ತಿಲ್ಲ ವಸು. ಡೇ 1 ಇಂದ ನಿನ್ ಬಗ್ಗೆ ನನಗೆ ಪ್ರೀತಿ ಇತ್ತು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿದ್ರೆ ನೀನೇ ಇಲ್ಲ. ನೀನಿಲ್ದೆ ನಾನು ಇವುಗಳ ಜೊತೆ ಕಾಲ ಕಳೀತಾ ಇದ್ದೀನಿ. ಅಕಸ್ಮಾತ್ ನೀನ್ ಸಿಗದೆ ಹೋದ್ರು ನಾನು ಸಾಯೋ ತನಕ ನನ್ನ ಜೀವನ ಕಳೆಯೋದು ನಿನ್ ನೆನ್ಪಲ್ಲೇ. ನಿನ್ ಜೀವನದಲ್ಲಿ ಮತ್ತೊಬ್ಬ ಗಂಡು ಬರಬಹುದು, ನಮ್ಮ ಮಗುಗೆ ಮತ್ತೊಬ್ಬ ಅಪ್ಪ ಅಂತ ಅನ್ಸ್ಕೋಬಹುದು. ಆದ್ರೆ ನನಗ್ ಮಾತ್ರ ನೀನು ನೀನಾಗೆ ನನ್ನ ಪ್ರೀತಿಯಾಗಿ ಯಾವತ್ತಿಗೂ ಇರ್ತೀಯ. ಇದು ಸತ್ಯ. ನಿನ್ಮೇಲೆ ಪ್ರೀತಿನೇ ಇಲ್ಲ ಅಂದಿದ್ರೆ ನಾನು ಯಾವತ್ತೂ ನಿನ್ನನ್ನು ಬಿಟ್ಟೋಗ್ತಿದ್ದೆ ಕಣೋ. ಆದ್ರೆ ಆಗ್ತಿಲ್ವೇ? ನೀವುಗಳು ಎಷ್ಟು ಬೇಡ ಬೇಡ ಅಂತಿರೋ ಅಷ್ಟೇ ನನ್ನಲ್ಲಿ ಹಠ ಜಾಸ್ತಿ ಆಗ್ತಿದೆ. ಆದ್ರೆ ಆ ಹಠ ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ಅದ್ರ ಬದಲು ನನಗ್ ನನ್ನ ಮೇಲೆ ಇರೋ ವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ನೀನ್ ಸಿಕ್ತೆ ಅನ್ನೋ ನಂಬಿಕೆ ಗಟ್ಟಿ ಆಗ್ತಾ ಹೋಗುತ್ತೆ. ನೀನ್ ನಿಮ್ಮ ಮನೆಯವ್ರ ಮಾತು ಕೇಳಿ ನಾನ್ ಬರಬಾರ್ದು ಅಂತ ನಿಮ್ಮ ಮನೆ ಬಾಗ್ಲು ಮುಚ್ಚಬಹುದು. ಆದ್ರೆ ನಿನ್ ಮನ್ಸನ್ ಮುಚ್ಚಕ್ಕಾತ ವಸು? ಹಾಗೆ ನನಗ್ ಕೂಡ ಆಗಲ್ಲ. ನೀನ್ ಯಾವತ್ತಾದ್ರೂ ಬಾ, ಹೇಗಾದ್ರೂ ಬಾ, ನನ್ನ ಮನಸ್ಸು ಯಾವತ್ತೂ ನಿನ್ಗೋಸ್ಕರ ತೆರೆದಿರತ್ತೆ. ಅಷ್ಟೇ ಪ್ರೀತಿಯಿಂದ ಕಾಯ್ತಿರತ್ತೆ. ರಾಘವ, ನನ್ನ ಮಾತು ಕೇಳ್ತೀಯಾ? ನಾನು ಯಾರು ಮಾತು ಕೇಳಿಲ್ಲ ಹೇಳಿಪ್ಪ.
ತಾತನ್ ಮಾತು ಕೇಳಿದೆ, ಅತ್ತೆ ಮಾತು ಕೇಳಿದೆ, ದೊಡ್ಡಮ್ಮನ್ ಮಾತು ಕೇಳಿದೆ, ಕೀರ್ತಿ ಮಾತು ಕೇಳಿದೆ, ಹೊಸದನ್ ಮಾತು ಕೇಳಿದೆ, ಕೊನೆಗೆ ಆ ಮಾರುತಿ ಮಾತನ್ನು ಕೇಳಿದೆ. ಅದರಿಂದ ಏನಾಯ್ತು? ನನಗೇನಾಯ್ತು ಹೇಳಿ? ಮಗನೇ, ನೀನು ನನ್ನ ಮಾತನ್ನ ಕೇಳು, ನಿನ್ನ ಮನಸ್ಸಿನ ಮಾತನ್ನ ಕೇಳು. ನಾನು ಅದನ್ನೇ ಮಾಡ್ತಿರೋದು ಇವಾಗ. ಅದಕ್ಕೆ ನನಗೆ ಡೈವರ್ಸ್ ಬೇಕಾಗಿರೋದು. ಅಲ್ವೋ, ಕೀರ್ತಿನ ಕನ್ವಿನ್ಸ್ ಮಾಡಿದ್ರೆ ಆಗಲ್ಲ. ಅವಳ ಕನ್ವಿನ್ಸ್ ಆಗಲ್ಲಪ್ಪ. ಮನೆಯವ್ರ ಮಾತಿಗೆ ಬೆಲೆ ಕೊಡದೇ ಇರೋಳು ಕನ್ವಿನ್ಸ್ ಆದ್ರೆಷ್ಟು ಬಿಟ್ರೆಷ್ಟು? ಅವಳಿಂದ ನನಗೇನಾಗಬೇಕಾಗಿದೆ? ಈ ಪ್ರಶ್ನೆನ ನಿನಗೆ ನೀನು ಹಾಕೋಬೇಡ. ಈಗಾಗಲೇ ನೀನು ಅವಳನ್ನ ಕಟ್ಕೊಂಡಿರೋನು. ಈಗ ಬಿಡ್ತಿದ್ದೀನಿ, ಇದು ಫಿಕ್ಸು. ಇದ್ರ ಬಗ್ಗೆ ಇವತ್ತು ಮಾತಾಡೋದು ಬೇಡ, ಇನ್ ಯಾವತ್ತಾದ್ರೂ ಮಾತಾಡ. ಕೈ ಮುಗಿತೀನಿ. ಇನ್ನು ಮುಂದೆ ಕೀರ್ತಿ ವಿಷಯ ಇಟ್ಕೊಂಡು ನನ್ನ ಹತ್ರ ಮಾತಾಡಕ್ ಬರಬೇಡಿ. ಸಾಕಾಗೋಗಿದೆ ನನಗೂ. ಎಲ್ಲೋದ್ರು ಕೀರ್ತಿ ಕೀರ್ತಿ ಕೀರ್ತಿ. ಇನ್ನೊಂದ್ಸತಿ ಅವಳ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು ನನಗೆ ಹುಚ್ಚು ಹಿಡಿಯುತ್ತೆ. ಛೇ, ಯಾಕೋ ಆ ರೀತಿ ಇಲ್ಲ ಮಾತಾಡ್ತೀಯಾ? ಮಾತಲ್ಲ, ಪ್ಲೀಸ್ ಅಪ್ಪ, ನನಗೆ ನನ್ನ ಪಾಡಿಗಿರೋ ಬಿಟ್ಬಿಡಿ. ಕೀರ್ತಿ ಬೇಡಪ್ಪ, ಕೀರ್ತಿ ಬೇಡ. ನಾನು ಹೊಸದನ್ನು ಕಟ್ಕೊಂಡು ಹಾಗಾದ್ರೂ ಹೇಗ್ತೀನಿ. ಇನ್ನೊಂದು ಸ್ವಲ್ಪ ಮಾತಾಡಿದ್ರು ನಾನು ಈ ಮನೆ ಬಿಟ್ಟು ಹೊರಟಾಗ್ತೀನಿ. ಬೇಡ ಕಣೋ. ನೋಡು, ನಿನಗೆ ಅವಳ ವಿಷಯದಲ್ಲಿ ಅಷ್ಟೊಂದು ಹರ್ಟ್ ಆಗಿದ್ರೆ ಬಿಟ್ಬಿಡು. ನಾವು ಅಷ್ಟೇ, ಇನ್ನು ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಕೇಶವ್, ನಿದ್ದೆ ಬರ್ತಾ ಇದೆ, ಲೈಟ್ ಆಫ್ ಮಾಡಿ. ಇನ್ನೊಂದು ಅರ್ಧ ಗಂಟೆ ಲೈಟ್ ಆರಿಸ್ಬಿಡ್ತೀನಿ. ಆಫೀಸ್ ಕೆಲಸನ ಮನೆಯಲ್ಲೇ ಮಾಡ್ಬೇಕಾ? ಅಯ್ಯೋ, ಇದು ಆಫೀಸ್ ಕೆಲಸ ಅಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಇದು ನಿನಗೆ ಸಂಬಂಧಪಟ್ಟಿದ್ದೆ. ನನಗ ಹ್ಮ್ ಅಂದ್ರೆ? ಗಾಯತ್ರಿ, ನಾಳೆ ಸೆಕೆಂಡ್ ಟೈಮು ಡಾಕ್ಟರ್ ಹತ್ರ ಚೆಕಪ್ ಹೋಗ್ತಾ ಇದೀವಲ್ವಾ, ಅದಕ್ಕೆ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ. ನಾಳೆನೇನಾ? ಹೌದು. ನೋಡು, ಈಗ ಸುಮ್ಮನೆ ಹೋದ್ರೆ ಡಾಕ್ಟರ್ ಏನೇನೋ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಅದ್ರ ಬದಲು ನಾವೇ ಒಂದು 10 ಪ್ರಶ್ನೆಗಳು ರೆಡಿ ಮಾಡ್ಕೊಂಡು ಕೇಳಿದ್ರೆ ಡಾಕ್ಟರ್ ಡೀಟೇಲ್ ಆಗಿ ಉತ್ತರ ಕೊಡ್ತಾರೆ. ತಿಳ್ಕೊಂಡ್ಬರ್ಬೋದಲ್ವಾ? ಕೇಶವ್, ನಿಮ್ಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ಗಾಯತ್ರಿ, ನನಗೆ ನಿನ್ನ ಮೇಲೆ, ನಮ್ಮ ಮಗು ಮೇಲೆ, ನಮ್ಮ ಸಂಸಾರದ ಮೇಲೆ, ನಮ್ಮ ಕುಟುಂಬದ ಮೇಲೆ ನನಗೆ ತುಂಬಾನೇ ಪ್ರೀತಿ. ಅಪಾಯಿಂಟ್ಮೆಂಟ್ ತಗೊಂಡೇ ಬಿಟ್ಟಿದ್ದೀರಾ? ಹಾ, ವಿಚಾರಿಸಿದ್ದೀನಿ. ಅಪಾಯಿಂಟ್ಮೆಂಟ್ ತಗೊಳ್ಳೋ ಅಗತ್ಯ ಇಲ್ಲ, ಮತ್ತೆ ಡೈರೆಕ್ಟಾಗಿ ಬನ್ನಿ ಅಂತ ಹೇಳಿದ್ದಾರೆ. ಗಾಯತ್ರಿ, ಒಂದು ಕೆಲಸ ಮಾಡ್ತೀನಿ, ನಾಳೆ ಆಫೀಸ್ಗೆ ಹೋಗಿ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಇಬ್ಬರು ಒಟ್ಟಿಗೆ ಆಸ್ಪತ್ರೆಗೆ ಹೋಗೋಣ. ಓಕೆ? ಓ, ಅದಕ್ಕೇನಂತೆ, ನಾಳೆ ಬೆಳಿಗ್ಗೆ ರೆಡಿ ಆಗಿರ್ತೀನಿ. ಅಂದಾಗೆ ಕೇಶವ್, ಡಾಕ್ಟರ್ ಹತ್ರ ನೀವು ಕೇಳೋದಕ್ಕಿಂತ ನಾನು ಕೇಳಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಡಾಕ್ಟ್ರ್ ಫೋನ್ ಮಾಡಿ ಹೇಳ್ಬಿಡಿ ನಾಳೆ ಬೆಳಿಗ್ಗೆ ನಾವು ಬರ್ತಾ ಇದ್ದೀವಿ ಅಂತ. ಓಕೆನಾ ಸಾಹೇಬ್ರೆ? ಸರಿ. ಪ್ಲೀಸ್ ಕೇಶವ್, ಈಗಲಾದ್ರೂ ಇದನ್ನೆಲ್ಲ ಎತ್ತಿಟ್ಟು ಲೈಟ್ ಆಫ್ ಮಾಡಿ. ಆಯ್ತು ಮಾರಾಯ್ತಿ, ನೋಡು ಎಲ್ಲ ಕ್ಲೋಸ್ ಮಾಡ್ತೀನಿ. ಈಗ ನೀನು ಮಲ್ಕೋ. ಓಕೆ? ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಬೇಬಿ. ನನ್ನನ್ನು ಅಷ್ಟೊಂದು ಪ್ರೀತಿಸ್ತಿದ್ದೀನಿ ನೀನು. ನನ್ನ ಜೀವನನ ಹಾಳು ಮಾಡಿ ಉದ್ಧಾರ ಆಗೋ ಆಸೆ ಯಾಕೆ ಬಂತು ಚೇತು? ಇವತ್ತು ನೀನು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿನ್ನ ನೆನಪಿನ ಜೊತೆ ಬದುಕ್ತೀನಿ. ನನ್ನನ್ನು ಬಿಟ್ಟಿರೋಕೆ ಆಗ್ತಾ ಇಲ್ಲ ಅನ್ನೋ ನೀನು ಮಧ್ಯದಲ್ಲಿ ಯಾಕೆ ಆ ರೀತಿ ಮಾಡಿದೆ? ಇದೇನು ಹೋಗಿರೋ ನಂಬಿಕೆನ ಹುಟ್ಟಿಸೋ ಪ್ರಯತ್ನನ? ಕಳ್ಕೊಂಡಿರೋ ಪ್ರೀತಿನ ಹುಡ್ಕೋ ಆಸಕ್ತಿನ? ಅಥವಾ ಮತ್ತೊಂದ್ಸಲ ನನ್ನನ್ನ ಹಳ್ಳಕ್ ತಳ್ಳೋ ಆಲೋಚನೆನ? ಇಲ್ಲ, ಇವಾಗ ನಿನ್ನಲ್ಲಿ ಕಾಣಿಸ್ತಾ ಇರೋದು ನಿಜವಾದ ಪ್ರೀತಿ. ಅದನ್ನ ನಿನ್ ಕಣ್ಣು ಹೇಳತ್ತೆ, ನಿನ್ ಮಾತು ಹೇಳತ್ತೆ, ನಿನ್ ಹೃದಯ ಹೇಳತ್ತೆ.
ಆದ್ರೆ ಆದ್ರೆ ನಾನು ತುಂಬಾ ದೂರ ಬಂದಿದ್ದೀನಿ ಚೇತು. ವಸು, ಇನ್ನೂ ನಿದ್ದೆ ಬರ್ಲಿಲ್ವಾ? ಹೊಟ್ಟೆ ನೋಯ್ತಿದ್ಯೇನೆ? ಹೊಟ್ಟೆ ಕಿರ್ಚ್ದಾಗ ಆಗ್ತಿದ್ಯಾ? ಅಥವಾ ಅಯ್ಯೋ ಬೆವ್ತಿದ್ಯಲ್ಲೇ? ಯಾಕೆ? ಫ್ಯಾನ್ ಹಾಕ್ದಾಗೆ ಇದೆಯಲ್ಲ. ವಾತಾವರಣನೇ ಹಾಗಿದ್ಯಮ್ಮ, ಏನ್ ಮಾಡೋಕ್ಕಾಗತ್ತೆ ಹೇಳು? ಬಾರೆ ಮಲ್ಕೋಬ, ನನ್ ತೊಡೆ ಮೇಲೆ ಮಲ್ಕೋಬ. ವಸು, ನೀನ್ ಚಿಕ್ಕವಳಿದ್ದಾಗ ನನ್ ತೊಡೆ ಬಿಟ್ಟು ಇಳಿತಾನೆ ಇರ್ಲಿಲ್ಲ ಗೊತ್ತಾ? ಜೋಕಾಲಿ ತರ ತೊಡೆ ಆಡಿಸ್ತಾ ಇದ್ರೆ ಹಾಗೆ ನಿದ್ದೆ ಮಾಡ್ಬಿಡ್ತಿದ್ದೆ. ನಿಲ್ಲಿಸ್ಬಿಟ್ರೆ ತಕ್ಷಣ ಎದ್ದು ಬಿಟ್ಟು ಅಳ್ತಾ ಇದ್ದೆ. ಆಗ ನನ್ ಕಾಟ ಕೊಡ್ತಿರೋದ್ ನೆನೆಸ್ಕೊಂಡ್ರೆ ನಿಮ್ ನಗು ಬರುತ್ತಾ ಅಮ್ಮ? ಯಾರೋ ಮಹಾನುಭಾವರು ಹೇಳಿಲ್ವಾ ಅಮ್ಮ, ನಾವ್ ಅತ್ತಿದ್ದನ್ನ ನೆನ್ಸ್ಕೊಂಡ್ರೆ ನಗು ಬರುತ್ತೆ, ನಕ್ಕಿದ್ದನ್ನ ನೆನ್ಸ್ಕೊಂಡ್ರೆ ಅಳು ಬರುತ್ತೆ. ಅದ್ ಎಷ್ಟು ನಿಜ ಅಲ್ವಾ? ಹೌದು, ನಿಜ. ಆದ್ರೆ ನೀನ್ ಯಾವ್ದನ್ನು ನೆನ್ಪಿಸ್ಕೋಬೇಡ ಕಣೆ. ನೀನ್ ಚಿಂತೆಗಳನ್ನೆಲ್ಲ ನನಗ್ ಕೊಟ್ಬಿಡು. ನೀನ್ ನೆಮ್ಮದಿಯಾಗಿದ್ಬಿಡು. ಒಟ್ನಲ್ಲಿ ನೀನ್ ಸುಖವಾಗಿರ್ಬೇಕು ಕಣೆ. ನಾವು ಸಂಸಾರ ಕಂಡಿರೋರು, ನೀನು ಕಾಣ್ಬೇಕಾಗಿರೋಳು. ಮೆಟ್ಲು ಹತ್ಕೊಂಡು ಹೋಗುವಾಗ ಮೆಟ್ಲಿಗ್ ನೋವಾಗತ್ತೆ ಅಂತ ಚಿಂತೆ ಮಾಡ್ತಾ ಕೂತ್ರೆ ನಾವು ತುದಿನ ಮುಟ್ಟಕ್ಕಾಗತ್ತಾ ಹೇಳು? ಈ ಪ್ರಪಂಚದ ಇಡೀ ಸಂತೋಷ ನಿನ್ ಮಡ್ಲಿಗ್ ಬಂದ್ ಬೀಳ್ಬೇಕು ಕಣೆ. ಅದನ್ನ ನಾನು ನೋಡ್ಬೇಕು. ಅದೇ ನನ್ನ ಆಸೆ ಕಣೆ. ಯಾರು ಎಲ್ ಬೇಕಾದ್ರೂ ಹಾಳ್ ಬಿದ್ದು ಹೋಗ್ಲಿ, ಆದ್ರೆ ನಿನ್ ಮುಖದ ಮೇಲೆ ನಗು ಮಾತ್ರ ಅನಾಥ ಮಾಡ್ಬೇಡ ಕಣೆ. ಅಮ್ಮ, ಯಾಕೆ ಇಷ್ಟೊಂದು ಪ್ರೀತಿಸ್ತೀಯ ನನ್ನ? ಇಷ್ಟೊಂದು ಮಮತೆ ಯಾಕೆ? ಈ ವಾತ್ಸಲ್ಯ ಸ್ವೀಕರಿಸೋ ಯೋಗ್ಯತೆ ನಂಗಿದೆಯಾ? ಯೋಗ್ಯತೆ ಮನೆ ಹಾಳಾಯ್ತು. ಯೋಗ್ಯತೆನ ಅಳಿಯೋದು ಪ್ರಪಂಚ ಕಣೆ. ತಾಯಿಗೆ ಮಗಳೇ ಪ್ರಪಂಚ. ಇಲ್ಲಿ ಪ್ರೀತಿ ಮಾತ್ರ ಇರತ್ತೆ, ಬೇರೇನೂ ಇರಲ್ಲ ಕಣೆ. ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಈಗ ನಿನ್ಗೂ ಒಂದು ಪುಟ್ಟು ಮಗು ಹುಟ್ಟತ್ತಲ್ಲ, ಆಗ ಅರ್ಥ ಆಗತ್ತೆ. ಆ ಮಗುಗೋಸ್ಕರ ಇಡೀ ಪ್ರಪಂಚನ ಹೆದರ್ಸೋ ಶಕ್ತಿ ಬರುತ್ತೆ. ಶಕ್ತಿ ಬರುತ್ತೆ ಅನ್ನೋದಕ್ಕಿಂತ ಆ ದೇವರು ಕೊಟ್ಬಿಡ್ತಾನೆ. ನಾನು ಈಗ್ಲೂ ಆ ಭಗವಂತನ ಹತ್ರ ಕೇಳ್ಕೊಳ್ಳೋದು ಒಂದೇ ಕಡೆ, ನಿನ್ ದುಃಖನೆಲ್ಲ ನನಗ್ ಕೊಟ್ಬಿಡ್ಲಿ, ನಾನ್ ಅನ್ಕೋಸ್ತೀನಿ. ಆದ್ರೆ ನೀನ್ ಸುಖವಾಗಿರ್ಬೇಕು. ನಾನ್ ಕೇಳ್ಕೊಳ್ಳೋದು ಒಂದೇ ಕಣೆ. ಹೆತ್ತವರು ಯಾವಾಗ್ಲೂ ಅವ್ರ ಮಕ್ಕಳ ಭವಿಷ್ಯ ಮಾತ್ರ ನೋಡ್ತಾರೆ ವಸುಧಾ. ಆಗ ಅವಮಾನ, ಬೇರೆಯವ್ರು ಆಡೋ ಮಾತು, ಕೊಂಕು, ಇದ್ಯಾವುದು ಅವ್ರಿಗೆ ಮುಖ್ಯ ಆಗೋದು. ನೀನ್ ಯೋಚನೆ ಮಾಡ್ಬೇಡ. ನಿನ್ ಜೀವನ ರಾಘವನ್ ಜೊತೆ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನೇ ತೊಂದ್ರೆ ಬಂದ್ರು ನಾವು ನೋಡ್ಕೋತೀವಿ ಕಣೆ. ನೀನ್ ಎದುರುಗಡೆನೆ ಇರ್ತೀವಲ್ಲ, ನಿನ್ ಕೂದಲು ಕೂಡ ಕೊಂಪೆ ಹಾಗೆ ನೋಡ್ಕೋತೀವಿ ಕಣೆ. ಗೊತ್ತಿಲ್ಲದೆ ಇರೋ ಕಡೆ ಬೆಳೆಯೋದಕ್ಕಿಂತಲೂ ಗೊತ್ತಿರೋ ಕಡೆ ಉಳಿಯೋದು ಒಳ್ಳೇದಪ್ಪ.